ಕಾರ್ಮಿಕರಿಗಷ್ಟೇ ಅಲ್ಲದೆ ಅವರ ಮಕ್ಕಳ ಶ್ರೇಯೋಭಿವೃದ್ಧಿಗಾಗಿ ಸರ್ಕಾರವು ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಿದೆ ಎಂದು ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವರಾದ ಕೆ ವೆಂಕಟೇಶ್ ತಿಳಿಸಿದರು. ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕಾರ್ಮಿಕ ಇಲಾಖೆ, ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ಬೆಂಗಳೂರು ವತಿಯಿಂದ ನೋಂದಾಯಿತ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಉಚಿತ ಲ್ಯಾಪ್ಟಾಪ್ ವಿತರಿಸಿ ಅವರು ಮಾತನಾಡಿದರು. ಸರ್ಕಾರದ ಯಾವುದೇ ಯೋಜನೆಗಳು ಅರ್ಜಿ ಹಾಕಿದ ಎಲ್ಲರಿಗೂ ಸಿಗುವುದಿಲ್ಲ. ಅರ್ಹ ಫಲಾನುಭವಿಗಳನ್ನು ಜ್ಯೇಷ್ಠತೆಯ ಮೇಲೆ ಆಯ್ಕೆ ಮಾಡಲಾಗುತ್ತದೆ. ಯಾವುದೇ ಸೌಲಭ್ಯಗಳನ್ನು ಸದ್ಬಳಕೆ ಮಾಡಿಕೊಂಡು ಪ್ರಗತಿ ಹೊಂದುವಂತೆ ತಿಳಿಸಿದರು. ಈ ಸಂದರ್ಭ ಕಾರ್ಮಿಕ ಇಲಾಖೆ ಸಹಾಯಕ ಆಯುಕ್ತರಾದ ನಾಜಿಯಾ ಸುಲ್ತಾನ್, ತಹಸೀಲ್ದಾರ್ ಕುಯಿ ಅಹಮದ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಡಿಬಿ ಸುನೀಲ್ ಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಇದೆಲ್ಲ ಅಗತ್ಯ ಇದೆ ಅಂತ ತಿಳಿದ ಹೀಗೆ ಎಲ್ಲ ನಮ್ಮ ಕಾರ್ಮಿಕ ಮಕ್ಕಳಿಗೆ ಲ್ಯಾಪ್ಟಾಪ್ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಸಹ ಜಾರಿ ಮಾಡಿದ್ದಾರೆ. ಇದು ನಮ್ಮ ತಾಲೂಕಿನಲ್ಲಿ ಯಾರ್ಯಾರು ಕೂಲಿ ಕಾರ್ಮಿಕರು ನೋಂದಾಯಿಸ್ಕೊಂಡಿದ್ದಾರೆ ಅವ್ರ ಮಕ್ಕಳನ್ನ ಯಾರು SLC PUC ಓದ್ತಾ ಇದ್ದಾರೆ ಅವರಲ್ಲಿ ಯಾರು ಹೆಚ್ಚಿಗೆ ಅಂಕಗಳನ್ನು ಪಡೆದಿದ್ದಾರೆ ಅಂಥವ್ರನ್ನ ಆಯ್ಕೆ ಮಾಡಿದ್ದಾರೆ. ಮತ್ತು ಅವರಿಗೆ ಒಂದೊಂದು ತಾಲೂಕಿಗೆ ಇಷ್ಟು ಗುರಿ ಅಂತ ಇಟ್ಕೊಂಡಿದ್ದಾರೆ. ಎಲ್ಲ ಮಕ್ಕಳಿಗೂ ಕೊಡೋಕ್ಕೂ ಆಗಲ್ಲ. ಎಷ್ಟು ಗುರಿ ಇರ್ತದೆ. PUC SLC ಅವ್ರಿಗೆ ಎಷ್ಟಿರ್ತದೆ, PUC ಅವ್ರಿಗೆ ಎಷ್ಟಿರ್ತದೆ, ಸೈನ್ಸ್ನವ್ರಿಗೆ ಎಷ್ಟಿರುತ್ತೆ, ಆರ್ಟ್ಸ್ನವ್ರಿಗೆ ಎಷ್ಟಿರುತ್ತೆ. ಆ ಗುರಿನಲ್ಲಿ ಎಷ್ಟು ಗುರಿ ಇದೆ ಅದರಲ್ಲಿ ಯಾರ್ಯಾರು ಹೆಚ್ಚಿಗೆ ಮೇಲ್ಗಡೆಯಿಂದ ಮೆರಿಟ್ ಅಂದರೆ ಮೇಲ್ಗಡೆಯಿಂದ ಅವರು ಆರ್ಟ್ಸ್ನಲ್ಲಿ ಯಾರು ಹೆಚ್ಚಿಗೆ ಮಾರ್ಕ್ಸ್ ತೊಗೊಂಡಿದ್ದಾರೆ ಮೇಲ್ಗಡೆಯಿಂದ ಬಂದು ಎಷ್ಟು ಅವ್ರ ಗುರಿ ಇರುತ್ತೆ, 8 ಇರುತ್ತೋ 10 ಇರುತ್ತೋ 15 ಇರುತ್ತೋ ಅಲ್ಲಿಗೆ ನಿಂತ್ಕೊಳ್ಳುತ್ತೆ. ಹೀಗೆ ಮಕ್ಕಳನ್ನ ಆಯ್ಕೆ ಮಾಡೋದ್ರಲ್ಲೂ ಒಳ್ಳೆ ವಿಧಾನವನ್ನು ಅನುಸರಿಸ್ತಾ ಇದ್ದಾರೆ. ಇದರಲ್ಲಿ ಯಾರು ನಾನು ಅರ್ಜಿ ಹಾಕಿದ್ದು ನನಗೆ ಕೊಟ್ಟಿಲ್ಲ ಅಂತ ಬರಲ್ಲ. ಅದು ಮೆರಿಟ್ ಮೇಲೆ ಕೊಡ್ತಕ್ಕಂಥ ಆದ್ದರಿಂದ ಇಲ್ಲಿಗೆ ಅರ್ಜಿ ಹಾಕಿದ ಎಲ್ಲ ಮಕ್ಕಳಿಗೂ ಸಿಗಲ್ಲ. ಅವರ ಒಂದೊಂದು ತಾಲೂಕಿನಲ್ಲಿ ಎಷ್ಟೆಷ್ಟು ಯೂನಿಟ್ಗಳಿಗೆ ಎಷ್ಟು ಕೊಡಬೇಕು ಅಂತಿರುತ್ತೆ ಅದ್ರ ಮೇಲೆ ಮೆರಿಟ್ ಮೇಲೆ ಬಂದು ಅದನ್ನು ನಿಲ್ಲಿಸ್ತಾರೆ. ಅದರಿಂದ ಸಿಕ್ಕಂಥವ್ರಿಗೂ ಖುಷಿ ಆಗ್ಬೋದು, ಸಿಗದೇ ಇದ್ದವ್ರಿಗೂ ಬೇಸರ ಆಗ್ಬೋದು. ಅದರಿಂದ ಮುಂದಿನ ದಿನಗಳಲ್ಲಿ ಎಲ್ಲರೂ ಮಕ್ಕಳು ಚೆನ್ನಾಗಿ ಓದಿ ವಿದ್ಯಾವಂತರಾಗಿ ಚೆನ್ನಾಗಿ ಅಭ್ಯಾಸ ಮಾಡಿ ಹೆಚ್ಚು ಅಂಕಗಳನ್ನು ಪಡೆಯುವ ಮುಖಾಂತರ ನೀವು ಇಂಥ ಸೌಲಭ್ಯಗಳನ್ನು